ಬರೋಕ್ಕೆ ಸ್ಟಾರ್ಟ್ ಮಾಡಿ ಇದು 13ನೇ ವಾರ. ನಾನು ಸಂಕಲ್ಪ ಕಾಯಿ ಕಟ್ಟಬೇಕು ಅಂದ್ಕೊಂಡು ಬಂದಿರಲಿಲ್ಲ. ಹೀಗೆ ನಮ್ಮ ಟೀಚರ್ ಒಬ್ಬರು ಕರ್ಕೊಂಡು ಬಂದಿದ್ದರು. ಅವ್ರ ಜೊತೆ ಬಂದೆ. ಇಲ್ಲಿಗೆ ಬಂದ ಮೇಲೆ ನಾನು ಕಾಯಿ ಸಂಕಲ್ಪ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ದೀನಿ. ಈಗ ಒಟ್ಟು 18 ವಾರ ಮಾಡಲಿಕ್ಕೆ ಹೇಳಿದ್ರು. ಇದು ನಾನು 13ನೇ ವಾರ. ಎಲ್ಲ ಒಳ್ಳೇದಾಗ್ತಾ ಇದೆ. ರಾಯನ್ನ ನಂಬಿದವರು ಯಾವತ್ತು ಕೆಟ್ಟಿಲ್ಲ. ಖಂಡಿತ ಒಳ್ಳೇದಾಗೇ ಆಗುತ್ತೆ. ನೆಮ್ಮದಿ ಸರ್. ಕಡೆಯದಾಗಿ ಏನಂದರೆ ಒಂದು ವಾರ ಬರಲಿಲ್ಲ ಅಂದರೂ ನಾನು ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ಇಲ್ಲಿ ಬಂದಾಗ ಅದೊಂದು ಕಾಮ್ನೆಸ್, ಅದು ಅಟ್ ದ ಎಂಡ್ ಆಫ್ ದ ಡೇ ಮನಸ್ಸಿಗೆ ಅದೊಂದು ಶಾಂತಿ ಸಿಗುತ್ತೆ. ಅದು ಸಿಕ್ಕಿದೆ. ಅದು ಬಹುಶಃ ಎಷ್ಟು ಕೋಟಿ ಕೊಟ್ಟರು ಎಲ್ರಿಗೂ ಸಿಗಲಿಕ್ಕಿಲ್ಲ. ಈ ಸನ್ನಿಧಾನಕ್ಕೆ ಬಂದರೆ ಅದೊಂದು ನನ್ನ ನೆಮ್ಮದಿ ಒಂದು ಖಂಡಿತ ಸಿಗುತ್ತೆ. ಕಷ್ಟ ಎಲ್ರಿಗೂ ಇರುತ್ತೆ. ಭಗವಂತ ಕಷ್ಟ ಕೊಡ್ತಾ ಇದ್ದಾನೆ ಅಂದ್ರೇ ಯಾವುದೋ ಉತ್ತಮವಾಗಿರೋದನ್ನು ಕೊಡೋದಕ್ಕಂತಲೇ ಕಷ್ಟ ಕೊಡ್ತಾ ಇದ್ದಾನೆ ಅಂತ ನಾವು ನಂಬಬೇಕು. ದೇವರನ್ನ ಇಲ್ಲಿಗೆ ಬಂದ ಕೂಡಲೇ ಎಲ್ಲವೂ ಒಳ್ಳೇದಾಗುತ್ತಾ? ಮನಸ್ಸಿನಲ್ಲಿ ನಾವು ಹೇಗೆ ಅಂದ್ಕೊಳ್ತೇವೆ ಅದರ ಇಟ್ ಡಿಪೆಂಡ್ ಆನ್ ದ್ಯಾಟ್. ಸೊ ಒಳ್ಳೇದಾಗಲೇಬೇಕು, ಒಳ್ಳೇದಾಗಿಯೇ ಆಗುತ್ತೆ. ನಮ್ಮ ಕರ್ಮದ ಫಲಗಳು ತೀರಿದ ನಂತರ ರಾಯರು ನಮಗೆ ಕೊಡಬೇಕಾಗಿರೋದನ್ನು ಖಂಡಿತ ಕೊಡ್ತಾರೆ. ನಾವು ಕಾಯಬೇಕು. ನನಗೆ ಗೊತ್ತಿರೋ ಮಗ ಇಲ್ಲಿ ಹೋಮ ಹವನ ಮಾಡುವಾಗ ಇಲ್ಲಿ ಹಯಗ್ರೀವ ಇದಾಗಿದೆ ಈ ಯಜ್ಞಕುಂಡದಲ್ಲಿ ಅಂಥೇಳಿ ಗೊತ್ತಾಗಿದ್ದು. ಅಂದರೆ ನನ್ನ ಮಗಳಿಗೆ ನನಗೆ ಕನಸಿನಲ್ಲಿ ನನ್ನ ಮಗಳಿಗೆ ಬೃಂದಾವನ ಕಾಣಿಸ್ಕೊಳ್ತು. ಅದಾದಮೇಲೆ ಅವ್ರ ಕಾಲೇಜಲ್ಲಿ ಯಾವುದೋ ಎನ್ವೈರ್ನ್ಮೆಂಟ್ ಡೇಗೆ ತುಳಸಿ ಕೊಟ್ಟರು. ಅದಾದಮೇಲೆ ನಮ್ಮ ಮನೆಯವರು ಇಲ್ಲಿಗೆ ಬಂದು ಹೋದರು. ಆಮೇಲೆ ನನಗೆ ಇಷ್ಟು 20 ವರ್ಷ ಆದ್ರೂ ನನಗೆ ಒಮ್ಮೆನೂ ಬರಲಿಕ್ಕಾಗಲಿಲ್ಲ. ಬೆಂಗಳೂರಲ್ಲೇ ಇದ್ಕೊಂಡು ಏನೋ ಭಗವಂತ ನನಗೆ ಈಗ ಕರೆಸ್ಕೊಂಡಿದ್ದಾರೆ. ಸೊ ರಾಯರು ಇವಾಗ ನನ್ನನ್ನು ಅಂದರೆ ರಾಯರನ್ನ ನಂಬಿ ಬಂದರೆ ಖಂಡಿತ ಬದಲಾವಣೆ ನಮಗೆ ಗೊತ್ತಾಗುತ್ತೆ. ಸೊ ಏನಿದ್ರೂ ನಮಗೆ ನೆಮ್ಮದಿ ಇರಲ್ಲ ಅಂತ ಅನ್ನೋರು ತುಂಬ ಜನ ಇದ್ದಾರೆ. ನೆಮ್ಮದಿ ನಿನಗೆ ಇಲ್ಲಿ ಬಂದರೆ ಸಿಗ್ತಾ ಇದೆ ಅಂದರೆ ಮಿಕ್ಕಿದೆಲ್ಲ ನೀವು ಗಳಿಸ್ಬೋದು ಅಂತ ನನಗನ್ಸುತ್ತೆ. ನೆಮ್ಮದಿ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು.